ಇಲ್ಲೇ ಬೆಳಗ್ಗೆ ಅವರು ಬಂದಿದ್ರು. ನಾನು ಎನ್ಕ್ವೈರಿ ಕೂಡ ಮಾಡಿಸಿದ್ದೀನಿ. ADC ಅವರು ಕೂಡ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದಾರೆ. ಆ ಲೆಟರ್ ಬಂದಿತ್ತು ಬಂದಿಲ್ಲ ಅಂತ. ಆ ಲೆಟರ್ ಬಂದಿದೆ ಅಂತ ಇದೆ. ಮತ್ತು ಇದು ಇವೆಲ್ಲ ಡಿಸ್ಪೋಸ್ ಮಾಡೋಕ್ಕಿಂತ ಮುಂಚೆ ಪ್ರೊಸೀಜರ್ ಎಲ್ಲ ಫಾಲೋ ಆಗಬೇಕು ಅಂತ ಅಧಿಕಾರಿಗಳಿಗೂ ಸೂಚನೆ ಕೂಡ ನೀಡಿದ್ದೇನೆ ಇಲ್ಲಿ ಬ್ರಿಮ್ಸ್ದು. ಮತ್ತು ಯಾವುದೋ ಒಂದು ಲೋಪದೋಷ ಕಂಡಿಗೆ ಬಂದರೆ ಅದು ಅವರ ಮೇಲೆ ನಾವು ಆ್ಯಕ್ಷನ್ ಕೂಡ ಖಂಡಿತ ತಗೊಳ್ತೀವಿ. ಅವ್ರಿಗೂ ಮಿಸ್ಕಮ್ಯುನಿಕೇಶನ್ ಅಂತಾರೆ, ಗೊತ್ತಿದ್ದೂ ಯಾರಿಗೂ ಖಾಸಗಿಯವರಿಗೆ ಮಾರಾಟ ಮಾಡ್ತಿದ್ರು ಅಂತ. ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದೇ ನಿಮಗೆ ಹೇಳಿನಿ. ಡಿಪಾರ್ಟ್ಮೆಂಟ್ ಕಡೆ ADC ಅವರು ಇಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೂಡ ಇದ್ದಾರೆ. ಅವರು ಕನ್ಫರ್ಮ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟಿಂದ ಒಂದು ಲೆಟರ್ ಕೂಡ ಇದೆ. ಮತ್ತು ಅವೆಲ್ಲ ಪ್ರೊಸೆಸ್ ಫಾಲೋ ಮಾಡಿನೇ ಮಾಡಬೇಕು. ಈ ಥರದ್ದು ಈಗಾಗಲೇ ಯಾರೊಬ್ಬ ತಪ್ಪು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ನಾವು ತಗೊಳ್ತೀವಿ ಸಿಬ್ಬಂದಿಗಳಿಗೆ ಗೊತ್ತಿತ್ತಂತೆ ಮೇಡಮ್, ಇಲ್ಲಿ ಅಧಿಕಾರಿಗಳಿಗೆ TS ಅವರಿಗೆ ಎಲ್ಲರಿಗೂ ಗೊತ್ತಿತ್ತು, ಆ್ಯಕ್ಷನ್ ತಗೊಳ್ತೀವಿ ಏನು ತಪ್ಪಾಗಿದ್ರೆ. ನಾನು ಅದೇ ನಿಮಗೆ ಡಿಟೇಲ್ ಆಗಿ ಹೇಳಿನಿ. ಯಾರೊಬ್ಬ ಚೆಕ್ ಮಾಡಕ್ಕೆ ಅಂತಿದ್ದಾರೆ ಮೇಡಮ್. ಡೈರೆಕ್ಟ್ 3-4 ಗಾಡಿ ಹೋಗುತ್ತೆ, ವಾಪಸ್ ಒಂದು ಗಾಡಿಯಲ್ಲಿ ಇರೋದನ್ನೆಲ್ಲ ತಂದು ಇಡ್ತಾರೆ. ಮಿಕ್ಕಿದ್ದನ್ನ ಅಂದ್ರೆ ವೇಟ್ ಚೆಕ್ ಮಾಡಿ ಅಲ್ಲೇ ನಿಮಗೆ ಈಗಾಗಲೇ ಹೇಳಿನಿ. ಎನ್ಕ್ವೈರಿ ಮಾಡಿಸ್ತೀವಿ. ಡಿಪಾರ್ಟ್ಮೆಂಟಿಂದ ಲೆಟರ್ ಬಂದಿದೆ, ಕನ್ಫರ್ಮ್ ಆಗಿದೆ. ಏನೋ ತಪ್ಪಾಗುತ್ತೆ ಅಂತ ADC ಅವರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎನ್ಕ್ವೈರಿ ಕೂಡ ಮಾಡಿಸ್ತಾರೆ. ಏನೋ ಒಂದು ಲೋಪದೋಷ ಕಂಡಕ್ಕೆ ಬರ್ತಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್.